ಇವಾಗ ನೋಡಿ ಕಿಂಗ್ ಕೋಬ್ರಾ ಹಿಡಿದಿದ್ದೀವಿ. ಅಲ್ಲೇ ಹೊಡಿದು ಏನು ಸೌಂಡು ನೋಡ್ರಿ ನೋಡ್ರಿ ಬಜ್ಜಿ ಮಾಡ್ತಾ ಇದೀವಿ. ಇಬ್ರು ಕಾಂಪಿಟೇಷನ್ ಮೇಲೆ ಇವತ್ತು ಕಮೆಂಟ್ ಓದ್ತಾವ್ರೆ. ಯಾರ್ಯಾರು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತಾರೆ ನೋಡೋಣ. ಸಿಗ್ತಾವು ನೋಡಿ. ನಮ್ಮ ರಾಜ ಅವರ ಕರೆಂಟ್ ರೂಮಲ್ಲಿ ಹಾವಿದೆ. ಇವಾಗ ಹಿಡಿತಾ ಇದ್ದೀವಿ. ಇದ್ರೊಳಗಡೆ ಇತ್ತು, ಇದನ್ನ ಆ ಕಡೆಗೆ ಎತ್ತಿದ್ವಿ. ಹಾವು ಅದ್ರೊಳಗಡೆ ಹೋಯ್ತು. ಅಲ್ಲಿ ಬಂದಿರೋದು ಇಲ್ಲಿದ್ದ ಇಲ್ಲೆಲ್ಲ ಇದ್ರೊಳಗೆ ಅದ ಒಂದು ರೌಂಡ್ ಎಸ್ಕೊಳಕ್ ಒಂದು ತೋಟ ಸೇರ್ಕೊಂಡು ಇದ್ದ ಬ್ಯಾಟ್ರಿ ಕೊಡು. ನೋಡ್ರಿ ಅಲ್ಲಿ ಇದ್ದಂತೆ. ಯಾವ ಗೊತ್ತಿಲ್ವಾ? ಗೊತ್ತಾಯ್ತಾ? ಎಲ್ಲಾರು ಕಟ್ಟತದೆ. ಡೋರ್ ಇರೋ ಜಾಗ ನೋಡ್ತದ ನಾಗರದಲ್ವಾ? ನಾಗರ್ತಾವ ನೋಡ್ರಿ. ಅದು ಎಲ್ಲ ಒಳಗಡೆ ಹೊರ್ಟಾಯ್ತು, ಬರ್ಲಿಲ್ಲ ನೋಡಿ. ನೆನ್ನೆ ನಮ್ಮ ನಡೋದ್ಮೇಲೆ ಬಂತು ನಾಗರದವ್ ಬೆಳ್ಳುಳ್ಳಿ ಹೋದ್ಮೇಲೆ ಅವ್ರ ಖುಷಿ ಹೊಂಡದಿಂದ ಅದೇ ಇದು ಇಪ್ಪಟ್ಟದ ನಡಲೆ ಹತ್ತಿಂದ ಬತ್ತಿತ್ತು. ಹೋಗಿ ನೆನ್ನೆ ಸಿಗ್ತದೆ. ಹತ್ತಿಂದ ಬತ್ತಿತ್ತು. ಸರಿ ಬತ್ತಿತ್ತು, ಒಳಗಿದೆ ಬತ್ತಿತ್ತಾ. ಓ ಇಲ್ಲಿ ಬಾದ್ರೆ ನುಕೊಂಡಿತ್ತು. ಇದು ಇದೊಂದು ದೊಡ್ಡದರಿ ನೀರದ ನಡಿಲಿ. ಎಲಿಗಳು ಮಾಡಿರೋದ ಎಲಿ ಮಾಡ್ರೆ ಕೆಲಸ. ಆ ವಿಡಿಯೋದಕ್ಕೆ ಇಲ್ಲೊಬ್ರನ್ನ ಕರೆಸಿದ್ವಿ. ಇವಾಗ ಬಂದ್ರು ನೋಡ್ರಿ. ಬಿಡೋದ್ರೊಳಗೆ ಎಷ್ಟು ನೋಡಿಲ್ಲ ಗುರು ನನ್ನ ಆವಿಡ್ದೆ ಬಾಯ್. ನಿಮ್ ದುಬೈಲಿ ಆ ವಿಡಿಯೋದ್ನ ಕಲ್ತಿದ್ದೆ ಬಾಯ್. ನೆಕದ ಬಿಡ್ಬೇಕು ಅಲ್ಲಿಂದ ಹಾಗೆ. ಯಾವ್ಲೇ ಇದು ದುಬೈಗೆ ಹೋಗ್ಬೋದಲ್ಲಪ್ಪ ದೂರ್ಲಿ. ಇಲ್ಲಿ ಅಲ್ಲ ಬಾಯ್, ಇಲ್ಲೇ ಒಬ್ಬರ್ಸಿ ಮಗ ಮತ್ತೆ ಅಲ್ಲೇ ಅಲ್ಲಿಂದ ಹಂಗ್ ಬಂದ್ಬಿಟ್ಟಾಯ್ತಾ? ಅದೆಲ್ಲಿ ಇಲ್ಲಿಂದ ಹೋಗಿ ಒಳಗಡೆ ಒಂದು ಡೋರ್ ಅದ. ಯಾವ್ದಾರ ಸೆತ್ತಾಗಿತ್ತಾನ ಹಸಿ ಸೆತ್ತನ ಕಸ್ಬಿಟ್ಟು ನಾವು ಒಳಕಾಕು ಒಗೆ ಈಚೆ ಗೊತ್ತ. ಯಾವ ಆದ್ರೇನ ಈಚೆಗೆ ಹೋದ್ರ ಸರಿ ತಾನೆ. ನೀನ್ ಹಾಕು ಬಾಯ್. ಹಿಂಗ್ ಬಂದ ತಕ್ಷಣ ಹಿಂಗ್ ಹಿಡಿದು ಬಿಡ್ತೇನೆ ರಪ್ಪ ಅಂತ. ನೈಟ್ ಇಲ್ಲ ಜೋಳ ಬೇಸ್ಕ ತಿನ್ನೋಲ್ಲ ಬಾಯ್. ಇಲ್ಲಿ ಕೂತಿದ್ದೀವನೇ ಅಲ್ವಾ? ಅಮಾಸ ಕೂತಿದ ಏನು? ನಾನು ಅಲ್ಲಿ ಕೂತಿದ್ನಲ್ಲ, ನನ್ನ ನೋಡ್ಬಿಟ್ಟು ಹಂಚ್ಕೊಬಿಟ್ಟದೆ. ಓಕೆ, ಅದು ಹಾವು ಒಳಗಡೆ ಇದೆ. ಅದು ಹೊರಗಡೆ ಬರೋಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಕು. ನಾವಿಲ್ಲೆಲ್ಲ ಮೂಮೆಂಟ್ ನಮ್ದು ಇದೆಯಲ್ಲ, ಅದಕ್ಕೆ ಹಾವಿಗೆ ಮೋಸ್ಟ್ಲಿ ಕಿವಿ ಕೇಳಿಸಲ್ಲ. ಸೊ ನಮ್ಮನ್ನು ನೋಡ್ಬಿಟ್ಟು ಅದು ಹೊರಗಡೆ ಬರ್ತಾ ಇಲ್ಲ. ನಾವು ಸೈಡಲ್ಲಿ ಇರ್ತೀವಿ. ಅದು ಒಳಗಡೆಯಿಂದ ಹೊರಗಡೆಗೆ ಬಂದಮೇಲೆ ಅದನ್ನ ಹಿಡಿಯೋಣ. ಅದನ್ನ ಹಿಡಿಯೋದಕ್ಕೆ ಓಡಾಡಿ ಬಂದ್ವಿ ನಾನು ದುಬೈ ಇಬ್ರು. ಅವ್ನ್ ತೋರ್ಸ್ಬೇಡಿ, ಅವ ಹಂಚ್ಕೊಂಡು ನಮ್ನ ಕರ್ದಿರೋದು. ಜವಾಬ್ದಾರಿಯಿಂದ ಕೆಲಸ ಮಾಡೋರ್ನ ಫೇಕ್ ನ್ಯೂಸ್ ಕರೀತೀವಿ. ನೋಡು ಬಾಯ್, ನನ್ನ ಹ್ಯಾಂಡ್ಗಳು ನೋಡು ಇಲ್ಲಿ ಎಷ್ಟು ಹಿಂಡ್ಬೇಕು ಅಷ್ಟು ಹಿಂಡ್ಬಿಟ್ಟಾರ ಕಂಡ್ರೆ ನಮ್ಮ ಮನೆಯವರು. 3 ದಿನದಿಂದ ಜಾಲಿ ಮೂಡ್ಲಿದ್ದು ನಾನು. 3 ದಿನದಿಂದ ಮಾಡ್ಬೇಕಾಗಿರೋ ಕೆಲ್ಸನೆಲ್ಲ 2 ದಿನಕ್ಕೆ ಹಿಂಡ್ಬಿಟ್ಟವ್ರೆ. ಹಿಂಗ ನಿಮ್ಮೆ ನಿಂತಾರಲ್ಲ ಹಂಗ ಕಷ್ಟ ಬಾಯ್. ಅಲ್ಲೇ ನಿನ್ನೆ ಹಿಡಿಲಿ ಅದು. ಇವಾಗ ಹೊಗೆ ಕೊಟ್ಬಿಡ. ಬಾಯ್ ಕಡಿಪಟ್ಟಿ ಇದ್ರೆ ಕೊಟ್ಬಿಡೋದಾಯ್ತು. ಕರ್ದ ಈಚೆ ಬರಲ್ಲ. ಈಗ ಅಲ್ಲ ಆ ಡೋರ್ಲ್ ಕರ್ದು ಬಿಡ್ಬೇಕು ಹೊರಗಡೆ ಸರ್ನೆ. ಅದು ಈಗ ಹಿಂಗ ಆಡ್ಬಿಡ್ಬೇಕು ಒಳಗ. ಮೇಲ್ ಸೀಟ್ನ ಹೊಡೆದ್ಬಿಡ್ತಾನೆ. ಒಳಗ್ಬಿಟ್ಟೆ ಬಂದಾರ ಒಳಗೆ ನಿಗ್ರೋದನ ಜ್ಞಾನ ತಪ್ಪೋಗಿ. ಕಡಿಪೇಟೆ ಇದ್ದ ಗುರು ಬೆಂಕಿ ಕೊಡೋ ಈಚೆಗೆ ಬತ್ತೆ. ನನ್ ಮಾತು ಕೇಳು. ಓಕೆ ಬರ್ಲಿರ್ರಿ ಹಾವು ನೋಡೋಣ. ಇದು ಯಾವ್ದ ಇದು ಕಾಕೋಟು JCB ಅಲ್ಲಿ ಮಾಡಿಸ್ಕೊಬಿಟ್ಟವನೆ. ಯಾವ್ದೋ ಬಿದ್ದೋಗ್ಬಿಟ್ಟಿದ್ದು ಅನ್ಸುತ್ತೆ JCB ಅಲ್ಲೂ. ಯಾವ್ದೇ ಗುದ್ಲಿನೂ ಅಲ್ಲ, ಕಲ್ಕೊಟ್ಟಲ್ಲ, ಕೊಡ್ಲಿನೂ ಅಲ್ಲ. ಜೀವನದಲ್ಲಿ ಜೀವ ಮುಖ್ಯ ಅಂತ ನೆನ್ನೆ ಮೊನ್ನೆ ಗಂಟ ಅವ್ರ ಹುಡುಗಿ ಮುಖ್ಯ. ಇವಾಗ ಅದು ಯಾವ ಕರ್ಕೊಂಡು ನೀನಂತ ಸಿಕೆಗಳು ಒಬ್ಬರು ಸಿಕೆ ಇರ್ಬೇಕು. ಎಲ್ಲಿಯ ಬಾಯ್ ನೈಟ್ ಬನ್ನಿಲ್ವಲ್ಲ, ಆ ಸೇಟ್ ತೀರ್ಸ್ಕೊಳಕ ಸುಳ್ಳು ಹೇಳ್ಬಿಟ್ಟಾನೆ ಬಾಯ್. ಅಲ್ಲೊಂದು ಎಳ್ನೀರ್ ಕೇಳ ಬರ ನೋಡ್ ಬಾಯ್. ಕಿತ್ತ ಕುಡಿಯೋ ಸತ್ತೇ ಹೋಯ್ತಾನೆ ಅವ. ಬಾಯ್ ಬಾಯ್ ಮರನೇ ಇರ್ತೀನಿ ನಾನು. ಬಾಬಾ ಇಲ್ಲಿ ಹಿಂಗ್ ಹಿಡ್ಕ ಬಾಯ್. ನನ್ ಕಾರ ತಪ್ಪಗೆ ನೋಡ್ದ್ಯಾ ಬಾಯ್? ಯಾವ ನೋಡ್ದ್ಯಾ? ಹಾಯ್ ಇಲ್ಲೇ ಮನ್ಗ ಅದ್ರೊಳಗೆ ಅದೇ ಅಂದಮ್ಮ ಕೂತವನೆಲ್ಲ ಅದ್ರೊಳಗೆ ಏರ್ಗಿರ್ಕೊಂಡದ್ದು.
ಅಲ್ಲಿ ಮಚ್ಚ ಎತ್ಕೊಬರ ಮಚ್ಚು ಇದೇ ಸರಿ ಇಲ್ವಲ್ಲ. ರಾಜು ತರ ಅದೆಲ್ಲ ಅದು. ಹೋಗಿ ಎತ್ಕೊಬರಾಗಲಿ ಕೆಳಗಡೆ. ಚೆನ್ನಾಗಿದೆ ಬೈ. ರಾಜ ಅವ್ರ ತೋಟದ್ದು ಬಿಟ್ಟಿ ಎಳ್ನೀರು ಚೆನ್ನಾಗಿದೆ ನೋಡಿ ಗಾಯ್ಸ್, ನಂಗೆ 150 ರೂಪಾಯಿ ಲಾಸ್ ಮಾಡವ್ರ. ಅಂದ್ರೆ ಸುಳ್ಳು ಹೇಳ್ಬಿಟ್ಟು ಕರಿಸಾನ ಗಾಯ್ಸ್. ಇಲ್ಲಿ ಯಾವ ಅದೇ ಬನ್ನಿ, ಅದು ಯಾವ್ದೋ ಎಬ್ಬಾವ್ ಅದೇ ಅನ್ಬಿಟ್ಟು ಕರಿಸ್ತಾ. ನಾವು ಎಬ್ಬಾವ್ ನೋಡಕ್ಕೋಸ್ಕರ ಬಂದಿದ್ದೀವಿ. ಜಾಸ್ತಿ ಮಾತಾಡ್ತಾರೆ ಎತ್ತು ಬೈ. ಪ್ಲೇನ್ ಅಗದಿ ಮೊಕ್ಕ ಕೂಗಿದ್ರೆ ನಿಮ್ಮ ಅಪ್ಪನೂ ಗುರ್ತಿಡಿಬಾರ್ದು, ಇವ ನನ್ನ ಮಗ ಅಂತ ಶಿಷ್ಯ ಕುಯ್ದು ಬಿಡ್ತೇನೆ. ಒಂದು ಬ್ಲೇಡ್ ಸಾಕು ನಿನ್ನ ಕುಯ್ಯಕ್ಕೆ. ಆ ಓಲಿಗೆ ಈ ಪೈಪನ್ನ ಹಾಕ್ತಿವಿ, ಅದು ಒಳಗಡೆಯಿಂದ ಹೊರಗಡೆಗೆ ಬಂದ್ರೆ ಈ ಪೈಪ್ ಒಳಗಡೆಗೆ ಬರುತ್ತೆ. ಅಲ್ಲಿ ಕರೆಕ್ಟಾಗಿ ಕುಣಿಸಲ್ಲಿ ಹಿಂಗೆ ಕಟ್ಬೋಣ ಗಾಯ್ಸ್. ಅದನ್ನ ಅವು ಬಂದರೆ ಇದ್ರ ಒಳಗೆ ಬರುತ್ತೆ. ಆಮೇಲೆ ಬೇಕಾದ್ರೆ ಚೀಲಕ್ಕೆ ಹಾಕೊಳ್ಳೋಣ. ಎಲ್ಲ ಫಿಕ್ಸ್ ಮಾಡಾಯ್ತು. ಇನ್ನೊಂದು 2 ಅವರ್ ಬಿಟ್ಟು ಬಂದೋಣ. ಅವು ಅಕಸ್ಮಾತ್ ಒಳಗಡೆ ಇದ್ರೆ ಪೈಪ್ ಒಳಗಡೆಗೆ ಬರುತ್ತೆ. ಅವು ಬಂದ ತಕ್ಷಣ ಫೋನ್ ಮಾಡಲಿ. ಸಿಗ್ತಾವು ಸಿಕ್ಕಿದ್ದು ನೋಡಿ. ಯಾವ ಒಣದು ಗೋಧನಗರ ನಾಗರವಾ ಹೆಂಗೆ ಹಿಡ್ದು ಇಲ್ಲಿ ನೋಡಿ. ನೀನು ಹಿಡ್ದೀನ ಅಲ್ಲಿ ನೋಡ್ರಿ. ಅಲ್ಲೊಂದು ಡೋರ್ ಇತ್ತಲ್ಲ, ಆ ಡೋರ್ಗೆ ಒಂದು ಪೈಪ್ ಹಾಕ್ಬಿಟ್ಟಿದ್ದು. ಆ ಪೈಪ್ ಒಳಗಡೆ ಹೋಗಿ ಇಲ್ಲಿದೆ ಅವು. ಇವಾಗ ಅದನ್ನ ಅಲ್ಲಿ ತಗೊಂಡೋಗಿ ರಿಲೀಸ್ ಮಾಡೋಣ ಬನ್ನಿ. ದೊಡ್ಡದಾಗಿದ್ದ ಇವಾಗ ನೋಡಿ ಕಿಂಗ್ ಕೋಬ್ರಾ ಹಿಡಿದಿದ್ದೀವಿ, ಅದನ್ನ ರಿಲೀಸ್ ಮಾಡ್ತೀವಿ ಇವಾಗ. ಇಲ್ಲೇಣ ಓಹ್ ನಾಗರದಾವ್ ಗುರು. ಅಲ್ಲಿ ನೋಡ್ರಿ ಹೋಗ್ತಾ ಇದೆ. ನೋಡ್ರಿ ಇಂಕ್ರ. ಇದು ಯಾವ ನಗರ ಅಣ್ಣ? ಗೋಧಿ ನಗರ ಅವತ್ತಿತ್ತಲ್ಲ. ಸೇಮ್ ಇದಕ್ಕಿಂತ ತಪ್ಪಾಯ್ತು. ಅದು ಇದಕ್ಕಿಂತ ಸ್ವಲ್ಪ ತಪ್ಪಾಯ್ತು. ಏನು ಸೌಂಡು ಅಲ್ಲಿ ಹೊಡೀತು. ಏನು ಸೌಂಡ್ ಹಂಗೆ ಮಾಡುತ್ತದು ನೋಡ್ರಿ. ಕಿಂಗ್ ಕೋಬ್ರಾ. ಹೋಗ್ ಸರಿ, ಹೋಗ್ ಬಾಯ್. ಮತ್ತೆ ಬರಕ್ ಹೋಗ್ಬೇಡ. ಓಕೆ, ಫೈನಲಿ ಅವನ್ನ ಬಿಟ್ಬಿಟ್ಟು ಬಂದ್ವಿ. ರಾಜು ಸತತ ಪ್ರಯತ್ನ ಮಾಡಿ ಅವನ್ನ ಹಿಡಿದ್ಬಿಟ್ಟೆ. ನಾನು ಸುಮ್ಮನೆ ಫೋನ್ ಮಾಡ್ದೆ, ಆವು ಒಳಗಡೆ ಅದೇ ಅಂದ್ಬಿಟ್ಟು. ನಾನು ನಂಬಲಿಲ್ಲ, ಇದೆಯೋ ಇಲ್ವೋ ಅನ್ಕೊಂಡಿದ್ದೆ. ಬಟ್ ಆ ಒಳಗಡೆ ಇತ್ತಂತೆ. ಯಾವುದೋ ಚೀಲಕ್ಕೆ ಹಾಕೊಂಡು ಅವಣ್ಣ ಹಿಡಿತಾ ಇದ್ರು. ನಮ್ಮೂರಲ್ಲಿ ಅವ್ರೊಬ್ಬರೇ ಹಿಡಿಯೋದು. ಅವ್ರನ್ನ ಕರ್ಕೊಬಂದು ಅಲ್ಲಿ ಹಿಡ್ಕೊಂಡು ಬರ್ತಾ ಇದೆ ರೋಡಲ್ಲಿ. ಇವಾಗ ಹೋಗಿ ಬಿಟ್ಬಿಟ್ಟು ಬಂದ್ವಲ್ಲ, ನೋಡಿದ್ರಲ್ಲ. ಸೊ ನಾಗರ್ತಾವು ಅದು. ಸೊ ಯಾರು ಅಷ್ಟೇ ಅವುಗಳನ್ನು ನೋಡಿದಾಗ ಅದನ್ನು ಹಿಡಿಸಿ ಸೂಕ್ತ ಸ್ಥಳಕ್ಕೆ ಬಿಡಿ, ಯಾರು ಕೊಲ್ಲೋದಕ್ಕೆ ಹೋಗ್ಬೇಡಿ. ಇವಾಗ ಮೊನ್ನೆ ಜೋಳ ಬೇಯಿಸಿದಾಗ ಏನಾಯಿತು ಅಂದರೆ, ರಾಜ ಅವ್ರ ಅಪ್ಪ ಕೊನೆ ಅವ್ರಲ್ದಲ್ಲೇ ಅವನೇ ಮುರ್ಕೊಂಬಂದಿದ್ದು ಮಗನೇ. ಬೆಳಿಗ್ಗೆ ಹೋಗಿ ನೋಡ್ಬಿಟ್ಟು ಯಾರೋ ಜೋಳ ಮುರಿದ್ಬಿಟ್ಟಾರೆ. ಒಂದು 20 ತೆನೆ ಮುರ್ಕೊಬಿಟ್ಟಿದ್ವಲ್ಲ, ಯಾರೋ ಮುರ್ಕೊಂಡೋಗಾರ ಅಂದ್ಬಿಟ್ಟು ಏನು ಬಾಯಿಗೆ ಬಂದಾಗ ಬೈತಾವ್ರೆ ಅವ್ರ ಅಪ್ಪ. ಸಂಬಂಧಗಳಿಗೆ ಬೆಲೆ ಕೊಟ್ಟು ಅವ್ನ ಮಗನೇ ಮುರ್ಕೊಂಡೋಗಿರೋದನ್ನು ಗೊತ್ತಿಲ್ಲ. ನಾವೇ ಕಳಿಸಿದ್ದು ಮುರ್ಕೊಬರೋದಕ್ಕೆ. ಬೇಡ ಬರ ಬತ್ತ ಒಂದೊಂದೇ ಸಾಕು ಬಿಟ್ಟಿದೆ ನೋಡ್ರಿ. ಜೋಳ ಕಳ್ತನ ಮಾಡ್ಕೊಬತ್ತಾನೆ. ಸೊ ನೋಡಿ ಇಲ್ಲಾರು ತಿನ್ನಕರ್ವೆ ಅಲ್ಲಿ ಕಾಲ್ ಮಾಡ್ದ ಕಂಡರ ಹೊಲಕ್ಕೆ ಹಸ್ಕೊಳ್ಬಿಟ್ಟು ಮೇಯಿಸ್ತಾನೆ. ಗುರು ಇಲ್ಲಿ ಪೆಟ್ರೋಲ್ ಇಡ್ತಾವ ನೋಡು. ಗಾಡಿ ಬರ್ತದೆ ಅಲ್ಲಿ ಯಾವನೋ ಬರ್ತಾನೆ. ಯಾರು ಬೈ? ನೀವೇನು ನೀವು ಈಗ ಬಾಬಾಯ್ ಹಂಚ್ಕೊಬೇಡ. ಹಸಿಗೊಂದು ಕೊಟ್ಬಿಡ ತಿನ್ಲಿ. ಗಾಯ್ಸ್ ಇಲ್ಲಿ ನೋಡಿ, ಗಾಯ್ಸ್ ಇಲ್ಲಿ ನೋಡಿ, ಕದ್ಕ ಬಂದು ಇವತ್ತಿನದಲ್ಲೇ ಎತ್ಕೊಳ್ ಪುಷ್ಟಿ ಮಾಡ್ತಾವ. ಈ ಕೆಲಸ ಎಷ್ಟು ದಿನದಿಂದ ಮಾಡ್ತಿದ್ದೀರಾ? ಎಷ್ಟು ದಿನದಿಂದ ಮಾಡ್ತಿದ್ದೆ ರಾಜು ಅವ್ರೆ? 4 ಜೋಳ ಮುರ್ಕಣವಿ ತಿನ್ನಕ್ಕೆ. 4 + 4 ಅಷ್ಟೇ. ಇಲ್ಲಿ ಬೇಯಿಸೋಣ. ಎಲ್ಲೋ ಬೆಂಕಿ ಹಾಕಿದ್ವಿ, ಎಲ್ಲ ಕೆಟ್ಟೋಗದೆ. ನನ್ನ ಗಾಡಿಲೇ ಪೆಟ್ರೋಲ್ ಕದ್ಕ ಬರಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಗಾಡಿ ಯಾರ್ದಾದ್ರೇನು ಪೆಟ್ರೋಲ್ ಮುಖ್ಯ. ಗಾಡಿ ಬರ್ತದ, ಗಾಡಿ ಬೇಡ ಹಾಕುರು. ನಮ್ಮಪ್ಪ ಇವತ್ತಾನೆ ಹೋಗೋದ. ಹಾಕುರು, ನೀನು ಹೆದರ್ಕೋಬೇಡ. ಹಾಕುರು. ಅವ್ರವ್ರ ಜೋಳ ಅವರೇ ಬೇಯಿಸ್ಕೋಬೇಕು. ಗೈಸ್ ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಕಾಂಪಿಟೇಷನ್ ಈಗಿಂದ ಅಲ್ಲ, ಇದು ನಂದು ಬೆಂದೋಗ್ಲಿ, ಆಗಿಂದ ಹಾಕಿ. ಇಲ್ಲಿ ಯಾರು ಯಾರ ಜೋಳನೂ ಬೇಯಿಸ್ಕೊಡಲ್ಲ. ಜೋಳ ನಾವೇ ಬೇಯಿಸ್ಕೊಬೇಕು ನೋಡ್ರಿ. ಜೋಳ ಎಲ್ಲ ಬೆಂದೋಗಿದೆ ನೋಡಿ. ಹಂಗ ನೋಡು
ರಾಜ್ ಹೊಡೆದು ತಂಗ ಅನ್ಸ್ಬಿಡಪ್ಪ ನಾನು ಬೇಯಿಸಿರೋ ಜೋಳ ಕೊಟ್ಬಿಡ್ತೀನಿ ನೋಡಿ ಗಲ್ಸ್ ಬಂದಿದೆ ಜೋಳ. ಜೋಳ ಬೇಸ್ ತಿಂತಾವ ಇನ್ನು ಎದರ್ಕತ್ತಾ ಇದೀರಿ ನೀನು. ನೀವು ತಿನ್ಬಿಟ್ಟು ಹೊಂಟಾಯ್ತಿದಾರೆ. ನಾವು ಒಟ್ಲಿ ನಿಮ್ಮ ಹೊಲ್ದಲ್ಲಿ ಕಿತ್ಕೊಂಡ್ಬಂದು ಎಲ್ಲಿ ಕಿತ್ಕೊಂಡ್ಬಂದು ಹೇಳೋ ಕೇಳಿದವ್ರು. ಓಕೆ ನೋಡ್ರಿ ಜೋಳ ಬೆಂದಿದೆ ನೋಡಿ. ಅಲ್ಲಿ ನೋಡಿ ಅಲ್ಲಿ ಬೆಂಗಳೂರಲ್ಲಿ ಇದಕ್ಕೆ ಎಷ್ಟು ಹೇಳು? 40 ರೂಪಾಯಿ ಕೊಡ್ಬೇಕು. 30 ರೂಪಾಯಿ ಕೊಟ್ಬಿಟ್ಟು ತಿನ್ಕೊಂಬಂದ. ಇದು 40 ರೂಪಾಯಿ. ಅದ್ಯಾವ್ದೋ ಇನ್ನೊಂದು ಕಪ್ಪಲ್ ಮಾಡ್ತಾರಲ್ಲ, ಟೀ ಕಪ್ಪಲಿ, ಅದು ಇನ್ನೂ ಜಾಸ್ತಿ. ಜಾಸ್ತಿ ಅದು ಗೋದ 100 ರೂಪಾಯಿ ಕೊಟ್ಟಿದ್ದು ಅಣ್ಣ. ಲಿಫ್ಟಿಕ್ ರೆಕಾರ್ಡ್ ಆಗ್ಲಿ ಚೆನ್ನಾಗಿ. ಏನೋ ಇದೆ ಕಟ್ಟು ಏನ್ ಬಂದಿದ್ದೆ ನಿಮ್ಗೆ? ನೋಡ್ರಿ ವೀಲಿಂಗ್ ಈ ತರಾನು ಮಾಡ್ಬೋದು. ನೋಡಪ್ಪ ಬಂದಿರೋದು ಇವಕ್ಕೆ ಜೋಳ ತಿನ್ಬಿಟ್ಟು ಫೋಟೋ ಹೊಡಿಯಕ್ಕೆ ಈ ತರ. ಏನು ಬೈ ಕೆಲಸ? ಒಲೆ ಎಲ್ಲ ಹಾಳುಗಳು ಬಿಟ್ಬಿಟ್ಟು ಮಾಡ್ಸಕ್ಕಾಗಲ್ಲ ನಿಮ್ ಕೈಲಿ. ಯೋಗ್ಯತೆಗೆ ಇವೆಲ್ಲ ಮಾತಾಡ್ಕೊಂಡು ಇವನ್ನೆಲ್ಲ ಹೋಗಿ ಪ್ರಿನ್ಸಿಪಲ್ ಲೇ ನಾಳೆ ಬಂದ್ಬಿಡ್ಲೆ ಜೋಳ ತರ್ದು ಬಿಡವ ನೀರು ಹಂಚ್ಕೊಂಡು. ಏನ್ ಬೈ ಜಿಮ್ಗೋದ ನೀನು? ನಮ್ದು ಅಗ್ರಿಕಲ್ಚರ್. ಹಿಂದ್ಗಡೆ ಬಟರ್ಫ್ಲೈ ನೋಡ್ತೀಯಾ? ಬೇಡ ಬಟರ್ಫ್ಲೈ ನೋಡು ಬಾಯ್. ಬೇಡ ನಿನ್ ತೋರ್ಸ ರಾಜು. ಇನ್ನೂ ಒಂದು ಹಾಲು ಕುಡ್ದಿರೋ ತುಟಿನೇ ಒಣಗಿಲ್ಲ. ಹೋಗಿ ಹಾಲು ಕುಡ್ದು ಮನಿಕಮ್ಮ. ಜಗವೆಲ್ಲ ಹುಡುಗಿ ಇಂಚರೆ ಓಡುತ್ತಿದೆ ನೋಡೊಮ್ಮೆ ಎದ್ದು. ಕಲ್ಕೊಟ್ಟಿಡ್ದು ಕೊತ್ತೆ ಮಾಡುವುದೇ ಬಡತನಕ್ಕೆ ಮದ್ದು. ಅಲ್ಲ ಬಡತನಕ್ಕೆಲ್ಲ ಸಿಂಗಲ್ಸ್ಗೆ ಮದ್ದು. ಟೈಮ್ ಸುಮಾರು 6 ಗಂಟೆ ಆಗಿದೆ. ನಾನು ಇಲ್ಲಿ ತೋಟದಲ್ಲಿದ್ವಿ, ರಾಜ್ ಅವ್ರ ತೋಟದಲ್ಲಿ. ಇವತ್ತು ನೈಟು ಏನಾದರೂ ಒಂದು ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ಚಳಿಗೆ ಬಜ್ಜಿ ಮಾಡೋಣ, ತುಂಬ ದಿನ ಆಯಿತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಇವಾಗ ಫಂಡ್ ಹಾಕ್ಬೇಕು ಗೈಸ್, ಎಲ್ಲರೂ 50 ರೂಪಾಯಿ ಫಂಡು. ನಂದು ರಾಜು ಹಾಕತಾನೆ. ಅವನ್ದು ಹಾಕಲ್ಲಿ ಬೈ ಅವ ನೀಗ್ರ ಕಂಡ ಕೊಡು. ನಮ್ದು ನಿಮ್ಮ ಹತ್ರ ಲೋಕಲ್ ಅನ್ಕೊಂಡ್ರೆ ಫೋನ್ ಪೇ ಗೂಗಲ್ ಪೇ ಓನ್ಲಿ, ನೋ ಕ್ಯಾಶ್ ಯೂಸ್. ತೋರಿಸು ಫೋನ್ ಪೇ ತೋರಿಸು. ಅದೆಲ್ಲ ಹೋಗಲ್ಲ, ಫೋನ್ ಮಾಡೋರು ನಾನು ಫೋನ್ ಪೇ ಮಾಡ್ತೀನಿ. ಬ್ಯಾಲೆನ್ಸ್ ತೋರಿಸು ಫಸ್ಟು. ನಾನು ಬಡವ. ಅರ್ಧ ಗಂಟೆಗೆ ಮಾಡವ ಬೈ ಇದನ್ನ, ಇಷ್ಟನ್ನ ನಾನು ಮಾಡಿರೋದನ್ನ. ಓಕೆ 1 ಅವರಿಂದ ರಾಜುಗೆ ಹೆಲ್ಪ್ ಮಾಡಿಕೊಟ್ಟೆ. ಒಂದು ಟ್ಯಾಂಕ್ಸ್ ಹೇಳಲ್ಲ ಬೈ. ಜನ ಹಿಂಗೆ ಕೆಲಸ ಮಾಡಿಕೊಟ್ಟವ್ರಿಗೊಂದು ಟ್ಯಾಂಕ್ಸ್ ಬೇಡವಾ? ಓಕೆ ಇಲ್ಲಿ ನೋಡ್ರಿ ಬಜ್ಜಿ ಮಾಡ್ತಾಯಿದ್ದೀವಿ. ಬಜ್ಜಿಗೆಲ್ಲ ಕಲಿಸ್ಕೊಂಡು ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಕತ್ಲು ಇಲ್ಲಿ ಬೆಳಕು ಬೇರೆ ಇಲ್ಲ ನೋಡಿ. ಬಜ್ಜಿ ಮಾಡೋಣ ಇವಾಗ ಬನ್ನಿ. ಈರುಳ್ಳಿ ಬಜ್ಜಿ ಬಿಡಿ. ಓಕೆ ಅಲ್ಲಿ ನೋಡ್ರಿ ನಮ್ಮ ಬಜ್ಜಿ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಬೇಯಿಸ್ತಾ ಇದ್ದೀವಿ. ಇವಾಗ ಸರ್ ಆಯ್ತು. ಈ ರಾಜನ ಬಜ್ಜಿ ಬೇಯಿಸು ಅಂದ್ರೆ ಬಜ್ಜಿ ಬೇಯಿಸಕ್ಕೂ ಗೊತ್ತಿಲ್ಲ, ಅದನ್ನ ಕಲ್ಸಕ್ಕೂ ಗೊತ್ತಿಲ್ಲ. ಇವಾಗ ನಾನು ದುಬೈ ಬಜ್ಜಿ ಬೇಯಿಸ್ತಾ ಇದ್ದೀವಿ. ಎಷ್ಟು ಬೈ? ಅರ್ಧ ಕೆಜಿ ಮುಗೀತಾ? ತಿರೋಯ್ತಾ? ಕೆಜಿ ಕಲಾಸು 200 ರೂಪೀಸ್ ವರ್ತ್ ಇಟ್. 200 ರೂಪೀಸ್ ವರ್ತ್ ಇಟ್. ಅವಾಗಿಂದ ಬೇಯಿಸ್ತು. ಚೆನ್ನಾಗಿದೆ. ರಾಜು ಬೇಯಿಸ್ತಾವನೆ. ದುಬೈ ತೀರೋಯ್ತಾ ಬೈ? ಸರಿ, ಅಷ್ಟೊತ್ತಿಂದ ಬೇಯಿಸಿದ್ನ ಯಾರು ತಿಂದ್ರು? ಬಂದ್ಬಿಡು. ಯಾಕ ನಾನು ಬೇಯಿಸ್ತಾನೆ, ಅವ ಹಾಕ್ತಾವನೆ, ನೀವಿಬ್ರೇ ತಿಂತೀರ. ಸೈಡ್ ಪಲಾವ್ಗಳು ನೀವಿಬ್ರೇ ಇರೋದು. ಹಾಕ್ಬಿಡೋರು ಎಲ್ಲ ಹಾಕ್ಬಿಡು. ಸರಿ ಕಣ, ಅಚ್ಕಾರದ ಪುಡಿ ನಂಗೂ ಹಾಕ್ತಾರನ್ರ. 10 ರೂಪಾಯಿ ವರ್ತ್ ಇಟ್. ಡೋಂಟ್ ವೇಸ್ಟ್ ಫುಡ್. ಇವ ಯಾವಡ ಗ್ಯಾಪಲ್ ಬೇರೆ ಇಲ್ಲಿ ನೋಡ್ರಿ ಬೀನಿಸ್ ಬಜ್ಜಿ ಇವತ್ತೇ ಕೇಳ್ತಿರದಪ್ಪ. ಬೀನಿಸ್ಲಿ ಬಜ್ಜಿ ಹಾಕ್ತಾರನ ರಾಜು. ಇರ್ಲೇ ಸರಿ, ಅದನ್ನ ಸೈಡ್ ತಳ ಯಾವಂಡ್ಲೆ ಬೇಕು ನನ್ನ ಮಗನ. ಎಣ್ಣೆ ಸುಂಡೋಯ್ತು ಹಾಕ್ ಬೈ. ಇರೋ ಬೈ ಇವ್ನಿಗೆ ಏನಾದ ಏನ ಬೇಕಂತ ಅಲ್ಲಿ ಇವ ಹೇಳೋದು. ಅದೇನ ನಾವು ದ್ರೋಸಾಗಿ ಮಾಡ್ಬಿಟ್ಟು ಇದನ್ನ ತಕ ಬಂದಂಗ ಆಡ್ತಾವನೆ. ಅವ್ರ ಓನಲ್ಲಿ ಕೊಟ್ಟು ಹಾಕ್ ಬೈ. ಅತ್ತಾಗೆ ಮೆಣಸಿಕಾಯಿನೇ ತಿನ್ನುತ್ತೆ, ಬೀನ್ಸ್ನೇ ತಿಂತಾನೆ. ಇದು ಅಂಟ್ಕತ ಇಲ್ಲ. ಲಾಸ್ಟ್ ನೀರ್ ಹಾಕ್ಬಿಟ್ಟು ಬಿಟ್ಕೊಟ್ಟು ಯಾಕೆ ಬೈ ಅತ್ತಾಗೆ ಹಂಗೆ ತಿನ್ಸಾಯಿ. ನೀನು ಇಲ್ಲಿ ಹಿಂಗ್ ಕೈ ತೊಳಿತಾರಲ್ಲ ಹಂಗಾಕ್ ಹಿಂಗೆ ಹಾಕ್ ಬೈ. ಬೇಗ ಸೀದೋಗದೆ. ಅಯ್ಯೋ ಫುಲ್ಲು ಹಿಂಗ್ ಹಿಡ್ಕ ಹಿಂಗನ್ನು
ಅವನಿಗೆ ಕೊಟ್ಬಿಡ ಹಿಂಗನ್ ಬೈ ಬ್ಯಾಡ ಹಿಂಗನ್ ಬೈ ಹಿಂಗೆ ಹಂಗೆ 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 ಕರೆಕ್ಟ್ ಹಿಡ್ದೆ ಜಾಡು. ತಿನ್ನ ಆಸೆ ಬಿಟ್ಟಾಯ್ತು. ನಮ್ಮ ರಾಜು ವ್ಲಾಗ್ ಮಾಡೋನೆ ನೋಡ್ರಿ. ಸರ್ ಅಲ್ಲಿ ಹೇಗಿದ್ದೀರಾ? ನಾವು ಈಗ ದೇವಸ್ಥಾನದಿಂದ ಊಟ ಮುಗಿಸ್ಕೊಂಡು ಬಂದು ಈಗ ಜಸ್ಟ್ ಕಾರ್ತಿಕ್ ಅವ್ರ ಮನೆಗೆ ಬಂದ ಟೀ ಕೊಟ್ರು ಅವ್ರಮ್ಮ. ನೋಡಿ ಅವತಾರ್ ಶಿವ ಅಂತ ಯೂಟ್ಯೂಬರ್ ನೋಡಿರ್ತೀರಲ್ಲ. ಅಲ್ಬೇಡ ಬಿಡೋಣ. ನಿಮಿಷ ಮಾತಾಡಿ ಏನ್ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳವ್ರೆ. ಏನ್ ರಾಜು ಈ ರೇಂಜ್ಗೆ ವ್ಲಾಗು? ಅವ್ನು 300 ಟೇಕ್ ತಕತಾನೆ. ವಿಡಿಯೋ ಎಡಿಟರ್ ಏನಾರು ಇದ್ದಿದ್ರೆ ಜೋಳೆ ಹೊಡೆದು ಬುಳ್ಳೆ ಸರಿ ಬೈ ಇವನ್ಗೊಂದು ಚೆನ್ನಾಗಿರೋ ಹೆಸರು ಇಡು ಬೈ. ಅಮಾಸೆ ಅಷ್ಟೇ. ಅದ್ರಲ್ಲಿ ಬೇಕಾದ್ರೆ ನಿನ್ ಕಮೆಂಟ್ಸ್ ಓದು ಬೇಕಾದ್ರೆ ಒನ್ ಡೇ ವಿತ್ ದುಬೈ ಅದೆಲ್ಲ ಅದೇ ಅದನ್ನೆಲ್ಲ ನೋಡ್ದಿ ಬೈ ನಾನು. ಅಲ್ಲೇ ರಾಜು ಕೇಳಕ್ಕಿಲ್ಲ ಅಲ್ಲೇ ರಾಜು ನೋಡಿ ಇರೋಗ್ರು ನಾನು ಅದ್ ಮ್ಯಾಲೆ ಇತ್ತು ಕೈ ಯಾವತ್ತು. ಗೈಸ್ ನಾವು ಮೇಲೆ ಇರ್ಬೇಕಾದ್ರೆ ನೀವೆಲ್ಲ ಕೆಳಗಿರ್ಬೇಕು. ಗೈಸ್ ಯಾರ್ಯಾರು ದುಬೈ ಜೊತೆ ವಿಡಿಯೋ ಮಾಡ್ಬೇಕು ಜಾಸ್ತಿ ಅಂತೀರೋ ಅಥವಾ ರಾಜು ಜೊತೆ ಮಾಡ್ಬೇಕು ಅಂತೀರಾ ಕಮೆಂಟ್ ಮಾಡ್ರಿ. ಇಬ್ರು ಕಾಂಪಿಟೇಷನ್ ಮೇಲೆ ಇವತ್ತು ಕಮೆಂಟ್ ಓದ್ತಾವ್ರೆ. ಯಾರ್ಯಾರು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರ ನೋಡೋಣ. ದುಬೈ ವರ್ಸಸ್ ರಾಜು ನಿಮ್ಮಿಬ್ರಿಗೆ ಇವಾಗ ಇದಾಗ್ತಾವನಿ ವೋಟಿಂಗ್ ಪೋಲು. ಬೇಡ ಬಿಡು ಬದಿಕಲಿ ಇವನೇ ಬೇಡ ಹಾಕು ಬೈ. ಕಾನ್ಫಿಡೆನ್ಸ್ ಇರ್ಬೇಕು. ನಿಮ್ ಮೇಲೆ ನನಗೆ ನಂಬಿಕೆ ಐತ, ನನ್ನೇ ಆಯ್ಕೆ ಮಾಡ್ತೀರಾ. ಇವಾಗ ನೋಡಿ ರಾಜು ಅವರು ರಾಜು ವರ್ಸಸ್ ದುಬೈ ಇಬ್ಬರ ಹೆಸರಲ್ಲಿ ಯಾರ ಹೆಸರು ಜಾಸ್ತಿ ಕಮೆಂಟ್ ಬರುತ್ತೋ ನೆಕ್ಸ್ಟ್ ವ್ಲಾಗ್ ಅಲ್ಲಿ 24 hours ಚಾಲೆಂಜ್. ಬೇಡ ಅದು ಪೋಲ್ ಬತ್ತೆ ಗೊತ್ತಾ, ನೀವು ಪ್ರೆಸ್ ಮಾಡ್ತಾ ಕಮೆಂಟ್ ಅಲ್ಲಿ ಅದು ಯಾಕಲೆ ಎದ್ದೋಗ್ತಿದ್ಯಾ? ಅಂಜಿಕೆನೋ ಭಯ ಭಕ್ತಿ. ಉತ್ತರ ಕರ್ನಾಟಕ ಮಂದಿ ಯಾಕಂದ್ರೆ ಇನ್ನ ಬಾಳ್ಸಕತ್ತೀನಿ ನಾನು ವಿಡಿಯೋದಾಗ. ನಾ ಉತ್ತರ ಕರ್ನಾಟಕ ಮಂದಿ ಫ್ಯಾನ್ಸ್ ಅದೀನಿ. ನೋಡ್ರಿ ಲಾಸ್ಟ್ ವಿಡಿಯೋದಲ್ಲಿ ದುಬೈ ಬೈ ಕಾಣಿಸ್ಕೊಂಡಿದ್ನಲ್ಲ, ಅದಕ್ಕೆ ಏನೇನ್ ಕಮೆಂಟ್ ಮಾಡಿದ್ರೆ ಅದನ್ನೆಲ್ಲ ಓದ್ತಾವ ನಾನು. ಇಲ್ಲಿ ನಿಮ್ ಲೋಕಲ್ ಭಾಷೆ ವಿಡಿಯೋ ನೇಚರ್ ಸೂಪರ್. ಅದ್ ನನಗೋಸ್ಕರ ನನ್ನ ಭಾಷೆಗೋಸ್ಕರನೇ ಬಂದಿರೋದು ಅಷ್ಟೇ.